ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೊಳಪಡುವ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಪ್ರಾಧಿಕಾರಕ್ಕೆ 3 ವರ್ಷಗಳ ಅವಧಿಗೆ ನಾಮನಿರ್ದೇಶನಗೊಂಡಿರುವ ನೂತನ ಸದಸ್ಯರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ಅಪ್ಪೆ ಅವರ ನೇತೃತ್ವದಲ್ಲಿ ಅವರ ಕಾರ್ಯಾಲಯದಲ್ಲಿ ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಪ್ರಾಧಿಕಾರದ ನೂತನ ಸದಸ್ಯರಾದ ವಿಠಲ್ ದಾಸ್ ಪ್ಯಾಗೆ, ಶಿವನಾಥ್ ಪಾಟೀಲ್, ಸಚಿನ್ ಮಲ್ಕಾಪುರೆ ಹಾಗೂ ಅಬ್ದುಲ್ ಸತ್ತಾರ್ ಅವರಿಗೆ ಪೇಟ ಧರಿಸಿ ಶಾಲು ಹೊದಿಸಿ ಹೂವಿನ ಮಾಲಾರ್ಪಣೆ ಮಾಡಿ ಸಿಹಿ ತಿನ್ನಿಸುವ ಮೂಲಕ ನೂತನ ಸದಸ್ಯರಿಗೆ ವಿನೋದ್ ಅಪ್ಪೆಯವರು ಅಭಿನಂದನೆ ಸಲ್ಲಿಸಿದರು. ಇವತ್ತು ಸೂಕ್ತ ವ್ಯಕ್ತಿಗಳನ್ನು ಪಕ್ಷದ ವರಿಷ್ಠರು ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಪ್ರಾಧಿಕಾರದ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಂದು ವಿನೋದ್ ಅಪ್ಪೆಯವರು ಮಾತನಾಡಿ ತಿಳಿಸಿದರು. ಹೆಮ್ಮೆಯ ಜಿಲ್ಲೆಯ ನಾಯಕರಾದ ಈಶ್ವರ್ ಖಂಡ್ರೆ ಅವರು ಪಕ್ಷಕ್ಕಾಗಿ, ಪಕ್ಷದ ಸಂಘಟನೆಗಾಗಿ ದುಡಿದವರಿಗೆ ಯಾವಾಗಲೂ ಗುರುತಿಸುತ್ತಾರೆ. ಅವರ ಕೆಲಸಕ್ಕೆ ತಕ್ಕ ಪ್ರತಿಫಲ ನೀಡುತ್ತಾರೆ. ಇವತ್ತು ಇವರೆಲ್ಲ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಪ್ರಾಧಿಕಾರದ ಸದಸ್ಯರಾಗಿದ್ದಾರೆ ಎಂದರೆ ಅದು ಅವರ ಪರಿಶ್ರಮಕ್ಕೆ ದೊರೆತ ತಕ್ಕ ಪ್ರತಿಫಲವಾಗಿದೆ ಎಂದು ತಿಳಿಸಿದರು. ವಿಠಲ್ ದಾಸ್ ಪ್ಯಾಗೆ ಅವರು ಹಾಗೂ ಶಿವರಾಜ್ ಪಾಟೀಲ್ ಇವರಿಬ್ಬರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಇನ್ನು ಅಬ್ದುಲ್ ಸತ್ತಾರ್ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ಪಕ್ಷದ ಸಂಘಟನೆಗಾಗಿ ದುಡಿದಿದ್ದಾರೆ. ಹಾಗೂ ಸಚಿನ್ ಮಲ್ಕಾಪುರೆ ಯುವ ಮುಖಂಡರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಎನ್ಎಸ್ಯುಐ ಘಟಕ ವತಿಯಿಂದ ಸಕ್ರಿಯವಾಗಿ ಸಾಮಾಜಿಕ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಒಂದು ನೂತನ ಸದಸ್ಯರ ನೇತೃತ್ವದಲ್ಲಿ ಬೀದರ್ ವಿಶ್ವವಿದ್ಯಾಲಯದ ಅಭಿವೃದ್ಧಿಯಾಗಲಿ ಎಂದು ತಿಳಿಸಿದರು. ಇದೇ ವೇಳೆ ಸನ್ಮಾನ ಸ್ವೀಕರಿಸಿ ವಿಠಲ್ ದಾಸ್ ಪ್ಯಾಗೆ ಅವರು, ಶಿವರಾಜ್ ಪಾಟೀಲ್, ಅಬ್ದುಲ್ ಸತ್ತಾರ್ ಹಾಗೂ ಸಚಿನ್ ಮಲ್ಕಾಪುರೆ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮಾತನಾಡಿ, ತಮಗೆ ನೀಡಿದ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿಭಾಯಿಸುವುದಾಗಿ, ತಮಗೆ ನೀಡಿದ ಈ ಒಂದು ಸ್ಥಾನಕ್ಕಾಗಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹಾಗೂ ಇವತ್ತು ಅಭಿನಂದನಾ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ವಿನೋದ್ ಅಪ್ಪೆ ಅವರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸುಭಾಷ್ ಅರ್ಜುನ್, ವಿನೋದ್ ಬಂದ್ಗೆ, ಪವನ್ ಮಿಠಾರೆ, ಪಂಡಿತ್ ವಿಲಾಸ್ಪುರ್, ಪ್ರಕಾಶ್ ವಿಲಾಸ್ಪುರ್ ಸೇರಿದಂತೆ ಇನ್ನಿತರರು ಇದ್ದರು. ನಮ್ಮ ಬೀದರ್ ಯೂನಿವರ್ಸಿಟಿ ಅಲ್ಲಿ ನಾಮನಿರ್ದೇಶನ ಆಗಿರುವಂಥ ನಮ್ಮೆಲ್ಲ ನಾಯಕರು ಹಾಗೂ ನಮ್ಮ ಹಿರಿಯರಾದಂಥ ಸನ್ಮಾನ್ಯ ವಿಠಲ್ ದಾಸ್ ಪ್ಯಾಗೆ ಸಾಹೇಬರು ಹಾಗೂ ಶಿವನಾಥ್ ಪಾಟೀಲ್ ಸಾಹೇಬರು ಹಾಗೂ ಅಬ್ದುಲ್ ಸತ್ತಾರ್ ಸಾಹೇಬರು ಹಾಗೂ ನಮ್ಮ ಸಹೋದರಾದ ಸಚಿನ್ ಮಲ್ಕಾಪುರೆ ಅವರು ಇವತ್ತು ನಿನ್ನೆಯಷ್ಟೇ ಅವ್ರದ್ದೆಲ್ಲ ಅಧಿಕೃತವಾಗಿ ಬೀದರ್ ಯೂನಿವರ್ಸಿಟಿಗೆ ನಾಮನಿರ್ದೇಶನ ಆಗಿದೆ. ಅದಕ್ಕೋಸ್ಕರ ಇಂದು ನಮ್ಮ ಬೀದರ್ನಲ್ಲಿ ನನ್ನ ಕಚೇರಿಯಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭಕ್ಕೆ ಭಾಳಷ್ಟು ಜನ ಇವತ್ತು ನಮ್ಗೆ ಆತ್ಮೀಯರು ಆದಂಥ ನಮ್ಮ ಅರ್ಜುನರಾವ್ ಸರ್ ಆಗಲಿ, ನಮ್ಮದು ಸುಭಾಷ್ ಸರ್ ಆಗಲಿ, ಪವನ್ ಆಗಲಿ, ಬಂದಿಗೆಯವರಾಗಲಿ, ಚಲುವಾ ಅವರಾಗಲಿ, ನಮ್ಮದು ಕಬೀರ್ ಆಗಲಿ, ನಮ್ಮದು ಅಣ್ಣವರಾಗಲಿ, ಪಂಡಿತ್ ಅಣ್ಣವರಾಗಲಿ ಭಾಳ ಜನ ಇವತ್ತು ಆಗಮಿಸಿದ್ದಾರೆ. ಆದ ಕಾರಣ ಅವರಿಗೆಲ್ಲ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಇದೊಂದು ನಮ್ಮ ನಾಯಕರು, ನಮ್ಮ ಜಿಲ್ಲೆಯ ಹೆಮ್ಮೆಯ ನಾಯಕರಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಆಶೀರ್ವಾದ ಹಾಗೂ ಅದೇ ರೀತಿ ನಮ್ಮ ನಾಯಕರಾದಂಥ ನಮಗೆಲ್ಲ ಆಶೀರ್ವಾದ ಇದೆ. ಇವರೆಲ್ಲ ಸಹೋದರಿಗಳವರು. ಅದು ಯಾಕಂದ್ರೆ ನಮಗೆಲ್ಲ ಆಶೀರ್ವಾದ ಇವತ್ತು ನಾವು ಈ ಸ್ಟೇಜಿಗೆ ಇರಬೇಕಾದ್ರೆ ಈಶ್ವರ್ ಖಂಡ್ರೆ ಸಾಹೇಬ್ರಾಗು ಮತ್ತು ರಹೀಮ್ ಖಾನ್ ಸಾಹೇಬ್ರ ಆಶೀರ್ವಾದ ಇದೆ. ಇವತ್ತು ಭಾಳ ಜನ ಇವರೆಲ್ಲ ನಾಯಕರು ಇವತ್ತು ಇವ್ರು ಭಾಳ ಜನ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ, ಈಶ್ವರ್ ಸಾಹೇಬ್ರ ಜೊತೆ. ಇವತ್ತು ಅವರಿಗೆಲ್ಲ ಈ ಸ್ಥಾನಮಾನ ಸಿಕ್ಕಿದೆ ಅಂತ ಹೇಳಿದರೆ ಅದು ಏನಂದರೆ ಅವ್ರದ್ದು ಇವತ್ತು ಕರ್ತವ್ಯದ ಫಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಭಾಳ ದಿವಸದಿಂದ ಸಕ್ರಿಯವಾಗಿ ಅವ್ರ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಬೇರೆ ಬೇರೆ ಕಾರ್ಯರೂಪದಾಗ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಶಿವನಾಥ್ ಪಾಟೀಲ್ ಸರ್ ಆಗ್ಬೋದು ಮತ್ತು ಪ್ಯಾಗೆ ಸರ್ ಆಗ್ಬೋದು, ಇವತ್ತು ಅವ್ರ ಶಿಕ್ಷಣದಲ್ಲಿ ಭಾಳಷ್ಟು ಕೆಲಸ ಮಾಡಿ ಇವತ್ತು ಶಿಕ್ಷಣದಾಗ ಒಂದು ಒಳ್ಳೆ ರೀತಿ ಉನ್ನತ ಸ್ಥಾನದಾಗ ಹೋಗಿ ಇವತ್ತು ರಿಟೈರ್ಡ್ ಆಗಿದ್ದವರು ಇದ್ದಾರೆ. ಇವತ್ತು ಸತ್ತಾರ್ ಸಾಹೇಬ್ರಾಗ್ಬೋದು ಸೋಷಲ್ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗಲ್ಲಿಗಳಿಂದ ಎಲ್ಲ ಸ್ಥಳಗಳಿಗೆ ಓಡಾಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಹೋದರ ಸಚಿನ್ ಮಲ್ಕಾಪುರೆ ಇವತ್ತು NSU ಜಿಲ್ಲಾಧ್ಯಕ್ಷರಿದ್ದಾರೆ. ಸಣ್ಣ ವಯಸ್ಸಿನಾಗೆ ಭಾಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಭಾಳಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಇವರಿಗೆಲ್ಲ ಗುರುತಿಸಿಕೊಟ್ಟಿದ್ದಾರೆ ಅಂದರೆ ಇದರಿಂದ ಭಾಳಷ್ಟು ಹಿನ್ನೆಲೆ ಇದೆ. ಇವತ್ತು ಇವರೆಲ್ಲ ಸಾಹೇಬ್ರ ಜೊತೆ ಇವತ್ತು ಒಂದು ಕೈ ಜೋಡಿಸಿ ಇವತ್ತು ಪಕ್ಷಕ್ಕೋಸ್ಕರ ಆಗಲಿ ಮತ್ತು ಬೇರೆ ಬೇರೆ ಕೆಲಸಗಳಿಗಾಗಿ ಕೆಲಸ ಮಾಡಿದ್ದಾರೆ. ಇವರಿಗೊತ್ತು ಈ ಅಧಿಕೃತವಾಗಿ ಏನು ಇವತ್ತು ಒಂದು ನಾಮನಿರ್ದೇಶನ ಬೀದರ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ ಅಂದರೆ ಇವತ್ತು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮನ್ನು ಬೀದರ್ ವಿಶ್ವವಿದ್ಯಾಲಯ ಬೀದರ್ಗೆ ಕರ್ನಾಟಕ ಸರ್ಕಾರ ವತಿಯಿಂದ ಸನ್ಮಾನ್ಯ ಕ್ರಿಯಾಶೀಲ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರ ಕೃಪೆಯಿಂದ
ಅವರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸಲು ನಮ್ಮನ್ನು ಇದೊಂದು ಸುದೈವ ಅವಕಾಶ ನೀಡೋದಕ್ಕಾಗಿ ಮೊಟ್ಟ ಮೊದಲಿಗೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಾವು ಸುಮಾರು ವರ್ಷದಿಂದ ಇದೇ ಪ್ರೊಫೆಷನಲ್ ಇದ್ದಿದ್ದು. ನಾವು ಪ್ರೊಫೆಸರ್ ಆಗಿ, ವೈಸ್ ಪ್ರಿನ್ಸಿಪಲ್ ಆಗಿ, ಸೊ 1998ರಲ್ಲಿ ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರೂ ಸಹ ಎಲೆಕ್ಟೆಡ್ ಆಗಿ ನಾವು ಆಗಿದ್ದು. ಇದರಲ್ಲಿ ನಮ್ಮ ಅನುಭವ ಇದ್ದಿದ್ದನ್ನು ಅನುಭವವನ್ನು ಆ ಯೂನಿವರ್ಸಿಟಿ ಉದ್ಧಾರಕ್ಕಾಗಿ ಅಥವಾ ಆಡಳಿತ ಯೂನಿವರ್ಸಿಟಿಯ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಉಪಯೋಗಿಸಲು ನಮಗೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೂ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆಲ್ಲರನ್ನು ಕರೆದು ನಮಗೆ ಸನ್ಮಾನ ಮಾಡಿದ ಸಲುವಾಗಿ ವಿನೋದ್ ಅಪ್ಪೆಯವರಿಗೂ ಸಹ ವಿಶೇಷವಾಗಿ ನನ್ನ ಕೃತಜ್ಞತೆ ಸಲ್ಲಿಸ್ತಾ. ನಿಮ್ಮ ಹೆಸರು ಸರ್? ನಾನು ಶಿವನಾಥ್ ಪಾಟೀಲ್. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ನಮ್ಮ ಸಹೋದರ ವಿನೋದ್ ಅಪ್ಪೆಯವರು ನಮ್ಮನ್ನು ಬೀದರ್ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯರಾಗಿ ಸರ್ಕಾರ ಆಯ್ಕೆ ಮಾಡಿರುವ ಕಾರಣದಿಂದ ಸನ್ಮಾನವನ್ನು ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಇವತ್ತು ಸನ್ಮಾನಕ್ಕೆ ಒಳಪಟ್ಟಿರತಕ್ಕಂಥ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ಸದಸ್ಯರಾಗೋದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಜಿಲ್ಲೆಯ ಮುತ್ಸದ್ದಿ ನಾಯಕರು ಆಗಿರ್ತಕ್ಕಂಥ ಮತ್ತು ಅರಣ್ಯ ಇಲಾಖೆ, ಜೀವಿಶಾಸ್ತ್ರ ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಯವರ ಕಾರಣಕರ್ತರಾಗಿದ್ದಾರೆ. ಅವರು ನಮ್ಮ ಜಿಲ್ಲೆಯಲ್ಲಿ ಉನ್ನತ ಶಿಕ್ಷಣವನ್ನು ಪ್ರಗತಿ ಮಾಡುವುದಕ್ಕಾಗಿ ನಮ್ಮನ್ನು ಈ ಒಂದು ಜವಾಬ್ದಾರಿಗೆ ಈ ಜವಾಬ್ದಾರಿಯನ್ನು ನಮಗೆ ನೀಡಿದ್ದಾರೆ. ಈ ಜವಾಬ್ದಾರಿಯನ್ನು ನಾವು ಸಮರ್ಪಕವಾಗಿ ನಿರ್ವಹಿಸೋದ್ರ ಮುಖಾಂತರ ಅವರು ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಚ್ಯುತಿ ಬರದ ಹಾಗೆ ನಾವು ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಮಗೆ ಇಂಥ ಒಂದು ಸದಾವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಕರ್ನಾಟಕ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ ಮತ್ತು ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಮುತ್ಸದ್ದಿ ನಾಯಕರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. आज बीदर ज़िले के लिए बहुत ही खुशी का दिन है. बीदर एक हिस्टोरिकल प्लेस है. जैसा महमूद गावान मदरसा आज से करीब 650 साल पहले पूरे देश में, विश्व में जो नाम किया था, लोग चाइना से बाहर कंट्री से आके यहाँ पे एजुकेशन के लिए आते थे, उसी तरह से आज भारत देश में एक बीदर एक अपना मुकाम रखता है. उसको एक नया यूनिवर्सिटी, बीदर यूनिवर्सिटी के नाम पे श्रीमान ईश्वर खंडे जी एक यूनिवर्सिटी नया चालू हो गया है. उसको नॉमिनेट करने के लिए हमको पूरे हमारी टीम को चुन के एक सितारों को ढूंढ के लाकर, बहुत ही एक्सपीरियंस प्रिंसिपल्स है, करीब 30 से 40 साल का एक्सपीरियंस है. वो एक नौजवान दोस्त है. हम लोग हमारी टीम मिलकर जो हमको एक जिम्मेदारी दिए, ये जिम्मेदारी को हम भरपूर सही तरह से निभा के बीदर को एक एजुकेशन हब, एक जो हम पे भरोसा किए ईश्वर खंडे जी और हमारे कांग्रेस सरकार सिद्धरामैया जी और हमारे खेणी जी, जो भी या रहीम खान जी, जो भी हम लोगों पे भरोसा किए, हम उसको उनके भरोसे से ज़्यादा करके दिखाएंगे. बीदर में एक क्रांति लाएंगे एजुकेशन में, क्योंकि हमारा नेता भी एजुकेटेड है. उनके पिताजी भीमड़ा खंडे साहब भी एक लॉयर थे, और उनके बाद आने वाले जो उनके सागर खंडे जी, वो भी एक लॉयर है. उन लोगों का हम पे साथ रहेंगे. हमको सरकार से जो भी अनुदान, जो डेवलपमेंट के लिए चाहिए, हमारा नेता मजबूत है. ऐसा नेता शायद ये ज़िले में नहीं, कर्नाटक में चुनकर एक ही नेता हमारे लिए, जो ईश्वर खंडे जो विजन है, सोच है, ढूंढ के एक ऐसे सितारों को लाके इसमें जो हमारे बीदर के डेवलपमेंट के लिए बीदर बहुत ही ऊंचाई पे पहुंचा. जैसा महमूद गावान मदरसा एक ज़माने में था, उस तरह से अब बीदर यूनिवर्सिटी लाने के लिए उन्होंने जो कोशिश की है, हमारे शिवनाथ पाटिल, पैकेज जी, सचिन जी और भी हमारे साथी लोग, हम मिलकर एकजुट होकर एक विज़न रखकर बीदर के डेवलपमेंट के लिए जो हमारा जितना प्रेरित दिया गया है,
वो 12 बॉल 13 रन 3 साल के लिए ऐसा बताया गया, उसके अंदर हम कुछ करके दिखाएंगे। उसके लिए हमको ईश्वर खंडे जी का आशीर्वाद साथ चाहिए, सिद्धरामैया जी का चाहिए, और इंचार्ज जो भी में हम लोगों को एजुकेशन मिनिस्टर जो है, अगर इनका आशीर्वाद हो तो हम बीदर का नाम पूरे कर्नाटक में नहीं, देश में, पूरे दुनिया में नामचीन करके, ऑलरेडी बीदर एजुकेशन के इसमें जो बैकवर्ड था अब एक पद पे आया, हम कुछ करके दिखाएंगे। जो मौका हमको हमारे नेतागण ने जो हम पे भरोसा रख के नॉमिनेट किया, हम उसको पूरी तरह से करके दिखाएंगे। और हमारे नौजवान दोस्त विनोद अप्पे जो हम लोग को बुलाकर हमारा हौसला अफजाई और उनका आने वाला करियर के लिए जो उभरता हुआ सितारा है, वो हमारे दुआएं उनके साथ है, आशीर्वाद है। वो सचिन भी बच्चा है, नौजवान है, वो हम लोगों को जो मौका दिया ईश्वर खंडे साहब, एक एक ढूंढ के लाए, सबका एक्सपीरियंस मिला के बीदर यूनिवर्सिटी को कर्नाटका में नहीं, देश में एक मुकाम पे पहुंचाएंगे। इसके लिए हमको जो नॉमिनेट किया है और यहाँ पे बुला के हमारा सम्मान किया है, पूरी टीम को, विनोद अप्पे की, हम हमारी टीम की तरफ से उनको धन्यवाद अर्पित करते हैं। जय हिंद, जय कर्नाटक, जय कांग्रेस। ಶುಭ ಸಂದರ್ಭದಲ್ಲಿ ಇವತ್ತು ವಿನೋದ್ ಅಪ್ಪಣ್ಣವರ ಕಚೇರಿಯಲ್ಲಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ವಿಶ್ವವಿದ್ಯಾಲಯದ ನೂತನ ವ್ಯವಸ್ಥಾಪನಾ ಆಡಳಿತ ಮಂಡಳಿಯ ಸದಸ್ಯರಾಗಿ ನೂತನವಾಗಿ ಸಿಂಡಿಕೇಟ್ ಮೆಂಬರ್ ಆಗಿರುವುದಕ್ಕೆ ಇವತ್ತು ನಮ್ಮನ್ನು ಸನ್ಮಾನಿಸಿ ಒಂದು ಮುಂದಿನ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಅಂತ ಶುಭ ಹಾರೈಸಿದ ನಮ್ಮ ಪ್ರೀತಿ ಎಲ್ಲ ಸಹೋದರಿಗೂ ಹಾಗೂ ವಿಶೇಷವಾಗಿ ವಿನೋದ್ ಅಪ್ಪಣ್ಣವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವತ್ತು ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಲು ಕಾರಣ ಇವತ್ತು ನಮ್ಮ ಪ್ರೀತಿಯ ಜನಮೆಚ್ಚಿದ ಅಚ್ಚುಮೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಪರಿಸರ ಮತ್ತು ಅರಣ್ಯ ಇಲಾಖೆಯ ಸಚಿವರು ಹಾಗೂ ನಮ್ಮೆಲ್ಲರ ಬೀದರ್ ಜಿಲ್ಲೆಯ ಹೆಮ್ಮೆಯ ಮಗ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರ ಕೃಪೆಯಿಂದ ಹಾಗೂ ನನ್ನ ಮಾರ್ಗದರ್ಶಕರು, ಬೀದರ್ ಜಿಲ್ಲೆಯ ಜನಪ್ರಿಯ ಸಂಸದರು, ನಮ್ಮ ಕರ್ನಾಟಕ ರಾಜ್ಯದ NSUನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅಣ್ಣನವರಿಗೂ ಹಾಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಾನು ಹಾಗೆ ಇದೇ ರೀತಿಯಂತ ನಮ್ಮ ಇವತ್ತು ಒಂದು ಪಕ್ಷದಲ್ಲಿ ಒಂದು ನಿಷ್ಠಾವಂತ ಕಾರ್ಯಕರ್ತನಿಗೆ ಕೆಲಸ ಮಾಡಿದವನಿಗೆ ಇವತ್ತು ಕೂಲಿ ಕೊಡ್ತಾರೆ ಅಂದರೆ ಇವತ್ತು ಇದೇ ಉದಾಹರಣೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಈಶ್ವರ್ ಖಂಡ್ರೆ ಸಾಹೇಬರು ಒಬ್ಬ ಧೀಮಂತ ನಾಯಕರು. ಇವತ್ತು ನಮ್ಮ ಬೀದರ್ ಹೊಸ ವಿಶ್ವವಿದ್ಯಾಲಯಕ್ಕೆ ಒಂದು ಆಡಳಿತ ಮಂಡಳಿ ಸದಸ್ಯರನ್ನಾಗಿ ಮುಂದಿನ ದಿನದಲ್ಲಿ ಆಡಳಿತವನ್ನು ಅಚ್ಚುಕಟ್ಟಾಗಿ ಉನ್ನತ ಮಟ್ಟದಲ್ಲಿ ಶಿಕ್ಷಣ, ಬೀದರ್ ಜಿಲ್ಲೆಯ ಒಂದು ಉನ್ನತ ಶಿಕ್ಷಣದಲ್ಲಿ ಬೀದರ್ ವಿಶ್ವವಿದ್ಯಾಲಯ ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ, ಆಡಳಿತ ಮಂಡಳಿ ಎಲ್ಲ ಸರಿ ನಡೆಸ್ಕೊಂಡು ಹೋಗಲಿ ಅಂತ ನಮ್ಮೆಲ್ಲ ಹಿರಿಯರ ಅಣ್ಣರಿಗೆ ಹಾಗೂ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಮುಂಚೂಣಿಯ ಕೆಲಸ ನಾಯಕರು ಮಾಡಿದ್ದಕ್ಕೆ ಇವತ್ತು ಎಲ್ಲ ಸಿಂಡಿಕೇಟ್ ಸದಸ್ಯರಾಗಿ ಮಾಡಿದ್ದಾರೆ. ಹಾಗೂ ವಿಶೇಷವಾಗಿ ನಮ್ಮ NSU ಕಾರ್ಯಕರ್ತರಿಗೆ ತುಂಬ ಹೃದಯ ಧನ್ಯವಾದಗಳು ಕೇಳುತ್ತೇನೆ. ಇವತ್ತು ಯಾಕಂದರೆ ನನಗೆ ಸಂಘಟನೆಯಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಅವರು ಬೆಂಬಲವಾಗಿ ಸಂಘಟನೆಯಲ್ಲಿ ಮುಂಚೂಣಿಯಾಗಿ ನನ್ನೊಂದು ಕೆಲಸ ಮಾಡಲು ಇವತ್ತೆಲ್ಲರೂ NSU ಕಾರ್ಯಕರ್ತರು ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಜಾಬ್ ಸಿಟಿ ಸರ್ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರು ಹಾಗೂ ಎಲ್ಲ ಯುವ ನಾಯಕರು, ನನ್ನೆಲ್ಲ ಸ್ನೇಹಿತರು ಇವತ್ತು ಒಂದು ಎಲ್ಲ ಸಂದರ್ಭದಲ್ಲಿ ನನಗೆ ಒಂದು ಪ್ರತಿಭಟನೆ ಆಗಿರ್ಬೋದು, BJP ಸರ್ಕಾರದಲ್ಲಿ ಪ್ರತಿಭಟನೆ ಆಗಿರ್ಬೋದು, ಸರ್ಕಾರದಲ್ಲಿ ಯಾವುದೇ ಒಂದು ಮುಂಚೂಣಿಯಾಗಿ ಕಾರ್ಯಕ್ರಮ ಸಂಭ್ರಮಗಳಲ್ಲಿ ಮುಂಚೂಣಿಯಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಿಗೆ ಹಾಗೂ ಕೆಲಸ ಮಾಡಿದಂಥ ಕಾರ್ಯಕರ್ತರಿಗೆ ಇವತ್ತು ನನಗೆ ಒಂದು ಸಿಂಡಿಕೇಟ್ ಸದಸ್ಯರನ್ನಾಗಿ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ DK ಶಿವಕುಮಾರ್ ಸಾಹೇಬರಿಗೂ ಹಾಗೂ ನಮ್ಮ ಕೀರ್ತಿ ಗಣೇಶ್ ರಾಜ್ಯ ಅಧ್ಯಕ್ಷರಾದ NSU ಅವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಈಗ ಮುಂದಿನ ದಿನದಲ್ಲಿ ಎಲ್ಲ ಕಾಲೇಜ್ಗಳನ್ನು ಹಾಗೂ ಉನ್ನತ ಮಟ್ಟಕ್ಕೆ ನಮ್ಮ ಬೀದರ್ ವಿಶ್ವವಿದ್ಯಾಲಯ ಒಂದು ಈಗ ಹೊಸ ವಿಶ್ವವಿದ್ಯಾಲಯ ಇದರಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಬಜೆಟ್ಗಳನ್ನು ಎಲ್ಲ ರೀತಿಯಲ್ಲಿ ಮಿನಿಸ್ಟರ್ ಹತ್ರ ಹೋಗಿ ಹಾಗೆ ಎಲ್ಲ ಕಾರ್ಯರೂಪಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಗಮನವಿಟ್ಟು ಎಲ್ಲ ಸಿಂಡಿಕೇಟ್ ಸದಸ್ಯರು ಎಲ್ಲರೂ ಸೇರಿ ನಾವೆಲ್ಲ ಸರ್ಕಾರದ ಗಮನ ಸೆಳೆದು ಉನ್ನತ ಮಟ್ಟಕ್ಕೆ ನಾವು ವಿಶ್ವವಿದ್ಯಾಲಯ ಬೆಳೆಸುತ್ತೇವೆ ಅಂತ ಹೇಳಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.